ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ತುಂಬ ಆರೋಗ್ಯಕರವಾದ ಹೆಸರುಬೇಳೆ ಅಕ್ಕಿಯನ್ನು ಯೂಸ್ ಮಾಡಿಕೊಂಡು ಒಂದು ಖಾರ ಪೊಂಗಲ್ ರೆಡಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಹೊಟ್ಟೆಗೆ ತುಂಬ ತಂಪಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಬಾಣಲೆಯಲ್ಲಿ 1 ಲೋಟ ಹೆಸರುಬೇಳೆ ತೊಗೊಂಡಿದ್ದೀನಿ ನಾನು. 1 ಲೋಟ ಹೆಸರುಬೇಳೆನ ಸ್ವಲ್ಪ ಸ್ಮೆಲ್ ಘಮ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಅದೇ ಲೋಟದಲ್ಲೇ 1.5 ಲೋಟ ಅಕ್ಕಿ ತೊಗೊಂಡಿದ್ದೀನಿ ನಾನು. ಅದನ್ನು ಹುರ್ಕೊಳ್ಳೋದೇನು ಬೇಡ, ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಬಾಂಡಲ್ಲಿ ಬಿಸಿಯಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಅಕ್ಕಿ ತಣ್ಣಗಾದ ಮೇಲೆ ನೀರು ಹಾಕ್ಬಿಟ್ಟು 2ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಅದನ್ನು ವಾಶ್ ಮಾಡಿಕೊಂಡು ಒಂದು ಕುಕ್ಕರಲ್ಲಿ ಎರಡನ್ನೂ ತೆಗೆದು ಹಾಕ್ಕೊಂಡು ಒಂದು 2 ವಿಸಲ್ ತೊಗೊಂಡ್ರೆ ಸಾಕು. 2 ವಿಸಲ್ ತೊಗೋಬೇಕು. ಕುಕ್ಕರಿಗೆ ಏನು ಹಾಕ್ತೀನಿ ನೋಡಿ, 1-2 ಕಟ್ ಮಾಡಿ ಹಸಿಮೆಣ್ಸಿಕಾಯಿ ಹಾಕ್ತೀನಿ. ಯಾಕಪ್ಪ ಅಂದರೆ ಸ್ವಲ್ಪ ಬೇಯುವಾಗೆ ಹಾಕಿದರೆ ಹಸಿಮೆಣ್ಸಿಕಾಯಿ ಸ್ವಲ್ಪ ಖಾರ ಚೆನ್ನಾಗಿರುತ್ತೆ ಅಂತ, ನಾವು ಸ್ವಲ್ಪ ಖಾರ ತಿಂತೀವಿ ಅದಕ್ಕೆ. ಆಮೇಲೆ ಒಂದು ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿದರೆ ಬೇಳೆ ಇನ್ನೂ ಸ್ಮೂತಾಗಿ ಬೇಯುತ್ತೆ ಅಂತ ಎಣ್ಣೆ ಹಾಕೋದು. ತುಂಬ ಚೆನ್ನಾಗಿರುತ್ತೆ. ಒಂದು 2 ವಿಸಲ್ ಬೇಯಿಸ್ಕೊಂಡೆ ನಾನು. 2 ವಿಸಲ್ಲಿಗೆ ಸಾಕಾಗಿತ್ತು. ನಾನು ಸ್ವಲ್ಪ ಬಿಸಿನೀರೇ ಜಾಸ್ತಿ ಯೂಸ್ ಮಾಡ್ತೀನಿ. ಕೆಟಲಲ್ಲಿ ಬಿಸಿನೀರು ಕಾಸ್ಕೊಂಬಿಟ್ಟು ಬಿಸಿನೀರು ಹಾಕಿದರೆ ಬೇಗ ಆಗುತ್ತೆ ಅಡುಗೆ ಅಂತ. ನೋಡಿ, ನಮ್ಮ ಗುಂಡ ಬಂದಿದ್ದಾನೆ, ತುಂಬ ತುಂಟ ಅವನು, ಬರ್ತಾ ಇದ್ದಾನೆ. ನಾನು ಜೋರು ಮಾಡಿ ಕಳಿಸ್ಬೇಕು ಅವನಿಗೀಗ. ಸರಿ, ಈಗ ಬೇಳೆ ಬೇಯಿಸ್ಕೊಂಡಿದ್ದೀನಿ. ಒಗ್ಗರಣೆಗೆ ಬಾಣಲೆಯಲ್ಲಿ ಎಣ್ಣೆ ಇಟ್ಕೊಂಡು, ಸಾಸಿವೆ ಹಾಕಲ್ಲ ಇದಕ್ಕೆ ನಾನು, ಜೀರಿಗೆ ಹಾಕ್ತೀನಿ. ಗೋಡಂಬಿ ಹಾಕಬೇಕಿತ್ತು, ನನ್ನ ಹತ್ರ ಪ್ರೆಸೆಂಟ್ ಗೋಡಂಬಿ ಖಾಲಿಯಾಗಿತ್ತು. ಗೋಡಂಬಿ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ. ಜೀರಿಗೆ, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ಕಾಳುಮೆಣಸು, ಆಮೇಲೆ ಸ್ವಲ್ಪ ಶುಂಠಿ ತುರಿ, ಈರುಳ್ಳಿ, ಕರಿಬೇವು ಇಷ್ಟನ್ನು ಹಾಕ್ಕೊಂಬಿಟ್ಟು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ಕುಕ್ಕರ್ ತಣಿಯಕ್ಕೆ ಬಿಟ್ಟಿದ್ದೀನಿ ನಾನೀಗ. ಕುಕ್ಕರ್ ತಣಿಲಿ, ಅದು ತಣಿದ ಮೇಲೆ ಈರುಳ್ಳಿ ಫ್ರೈ ಆಗ್ತಾಯಿದೆ ಈಗ. ಹೆಸರುಬೇಳೆಯಲ್ಲಿ ತುಂಬ ಪ್ರೋಟೀನ್ ಇರುತ್ತೆ, ತುಂಬ ಆರೋಗ್ಯಕರವಾಗಿರುತ್ತೆ. ಪ್ರತಿದಿನ ಮಸಾಲ ಐಟಮ್ ತಿನ್ನೋದಕ್ಕಿಂತ ವಾರದಲ್ಲಿ 1 ಬಾರಿ ಈ ಥರ ಮಾಡ್ಕೊಂಡು ತಿಂದರೆ ನಮಗೆ ಹೆಲ್ತಿಗೂ ಒಳ್ಳೆಯದು, ಪ್ರೋಟೀನ್ ಸಿಗುತ್ತೆ, ಮಕ್ಳಿಗೆ ಆರೋಗ್ಯಕ್ಕೆ ಒಳ್ಳೆಯದು, ವಯಸ್ಸಾದವರಿಗೂ ತುಂಬ ಒಳ್ಳೆಯದಿದು. ಆಮೇಲೆ ಪೇಷಂಟ್ಗಳು ತಿನ್ಬೋದು. ಪೇಷಂಟ್ಗಳಿಗೆ ಸ್ವಲ್ಪ ಅವ್ರಿಗೆ ಎನರ್ಜಿ ಬೇಕಾಗುತ್ತೆ, ಪ್ರೋಟೀನ್ ಎಲ್ಲ ಬೇಕು ಅಂದರೆ ಈ ಥರ ಸ್ಮೂತ್ ಇರೋ ಆಹಾರ ಆದರೆ ಚೆನ್ನಾಗಿರುತ್ತೆ. ಪ್ರತಿದಿನ ಬರೀ ಇಡ್ಲಿನೇ ತಿಂತಾಯಿದ್ರೆ ಅವ್ರಿಗೆ ಇಡ್ಲಿ ಬೋರ್ ಆಗುತ್ತಲ್ವ, ಆವಾಗ ಅವ್ರಿಗೆ ಸ್ವಲ್ಪ ಹಸಿಮೆಣ್ಸಿಕಾಯಿ ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ಟು ಮಿಕ್ಕಿದ್ದೆಲ್ಲ ಹಾಕ್ಬಿಟ್ಟು ಮಾಡ್ಕೊಡ್ಬೋದು. ಕುಕ್ಕರ್ ಇನ್ನೂ ಪ್ರೆಷರ್ ಹೋಗಿಲ್ಲ. ಕುಕ್ಕರ್ ಪ್ರೆಷರ್ ಹೋದ್ಮೇಲೆ ಮಾಡೋಣ. ನೋಡಿ, ಈಗ ಕುಕ್ಕರ್ ಪ್ರೆಷರ್ ಹೋಗಿದೆ. ಓಪನ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು. ಅದನ್ನು ಎಲ್ಲದ್ದು ಯಾರಿದು ಏನು ಬೇಕಿತ್ತು? ಗುಂಡುಗೆ ಏನು ಬೇಕಿತ್ತು? ಫೋನಪ್ಪ, ಫೋನ್ ಬೇಕು? ಹಾಂ, ರಮೇಶ್ ಎಲ್ಲ ಹೋದಪ್ಪ. ಆಮೇಲೆ ಈಗ ಆಗಿದೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು. ನೀವು ಮಾಡ್ಕೊಳ್ಳಿ. ನನ್ನ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕನ್ ಬಟನ್ ಒತ್ತಿ. ನಾನು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಶುರು ಮಾಡಿರೋದ್ರಿಂದ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರೂ ನನ್ನ ವಿಡಿಯೋ ಕೊನೆಯವರೆಗೂ ನೋಡಿದ್ದೀರಾ ಅಂದ್ಕೊಂಡು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶುಭ ದಿನ.